ಎಂದು ಸರ್ಕಾರ ಬಿಂಬಿಸ್ತಾ ಇದೆ. ರಾಜ್ಯ ಸರ್ಕಾರ ಪ್ರಸಕ್ತ ಬಜೆಟ್ ನಲ್ಲಿ 97,449 ಕೋಟಿ ವಿತ್ತೀಯ ಕೊರತೆ ಮತ್ತು 29,957 ಕೋಟಿ ರಾಜಸ್ವ ಸಂಗ್ರಹ ಕೊರತೆ ಅಂತ ತೋರಿಸ್ತಾ ಇದೆ. ಈ ಮೂಲಕ 2026-27 ಸಾಲಿನ ಅಂತ್ಯಕ್ಕೆ ಸಂಪದ್ಭರಿತವಾಗಿದ್ದಂತಹ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಒಟ್ಟು ಸಾಲದ ಹೊರೆಯನ್ನ 8,24,00,000 ಕೋಟಿಗೆ ಏರಿಸಿದ್ದೇ ಈ ಒಂದು ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಾಧನೆ. 8.24 ಲಕ್ಷ ಕೋಟಿ ಈ ರಾಜ್ಯ ಸರ್ಕಾರದ ಸಾಧನೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕೇಳಬೇಕು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆಯಿತು. ಅದರಲ್ಲಿ 79 ವರ್ಷಗಳಲ್ಲಿ ಈ 70 ವರ್ಷ ಸರಿಸುಮಾರು 70-71 ವರ್ಷ ಆಡಳಿತ ಮಾಡಿದಂತ ಎಲ್ಲ ಆರ್ಥಿಕ ಮಂತ್ರಿಗಳು ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಮಾಡಿದಂತ ಸಾಲ ಎಷ್ಟು ಅಂತ ಕೇಳಿದ್ರೆ 2.25 ಲಕ್ಷ ಕೋಟಿ. ಕೇವಲ 8 ವರ್ಷಗಳಲ್ಲಿ ಸಿದ್ದರಾಮಯ್ಯ ಮಾಡಿದಂತ ಸಾಲ ಎಷ್ಟು ಅಂತ ಕೇಳಿದ್ರೆ ಸರಿಸುಮಾರು ಹತ್ರ 6 ಲಕ್ಷ ಕೋಟಿ. ಅಂದ್ರೆ 8 ವರ್ಷದಲ್ಲಿ ಇವರ ಸಾಧನೆ 6 ಲಕ್ಷ ಕೋಟಿ ಸಾಲ. 70 ವರ್ಷದಲ್ಲಿ ಈ ರಾಜ್ಯದ ಸಾಲ ಎಷ್ಟು ಅಂತ ಕೇಳಿದ್ರೆ 2.25 ಲಕ್ಷ ಕೋಟಿ. ಹಾಗಾಗಿ ಇದು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿಗಳ ವಿಶೇಷವಾದಂತ ಬಜೆಟ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರೇ, ಈ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ಎಷ್ಟು? ಈ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ಸರಿಸುಮಾರು ಹತ್ರ 6.5-7 ಕೋಟಿ ಅಂತ ಎಲ್ಲರೂ ಹೇಳ್ತಾರೆ. 6.5-7 ಕೋಟಿ ಅಂತ ಹೇಳಿದ್ರೆ ಸರಿಸುಮಾರು 8.24 ಲಕ್ಷ ಕೋಟಿ ಸಾಲ ಅಂತ ಹೇಳಿದ್ರೆ ಪ್ರತಿ ಒಂದು ವ್ಯಕ್ತಿ, ಈಗ ಹುಟ್ಟಿದಂತ ಒಂದು ಮಗು, ಆ ಮಗುವಿನಿಂದ ಹಿಡಿದುಕೊಂಡು ಹಣ್ಣು ಮುದುಕನ ತನಕ ಪ್ರತಿ ಒಂದು ವ್ಯಕ್ತಿಗೆ ಸರಿಸುಮಾರು 1,35,000 ರೂಪಾಯಿ ಸಾಲವನ್ನ ಮಾಡಿಟ್ಟಂತ ಖ್ಯಾತಿ ಈ ಕಾಂಗ್ರೆಸ್ನ ಸರ್ಕಾರದ ಸಿದ್ದರಾಮಯ್ಯರದು.